ವೀಕ್ಷಕರೇ, ನಾವಿಂದು ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ, ಅಂದರೆ ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಮಾಡಿ ಇಂದು ಇಂಡಿಯನ್ ನೇವಿ ಥರ್ಡ್ ಗ್ರೂಪಿಗೆ ಸೆಲೆಕ್ಷನ್ ಅಂದ್ರೆ ಆಯ್ಕೆಯಾಗಿರುವ ಸಂದೀಪ್ ಚೌಧರಿ ಇವರನ್ನು ಸಂದರ್ಶನ ಮಾಡಿಕೊಳ್ತಾ ಇದ್ದೀವಿ. ಸಂದೀಪ್ ಚೌಧರಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ PUC ವಿಜ್ಞಾನ ವಿಭಾಗದ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದಲ್ಲಿ ಅಧ್ಯಯನ ಮಾಡಿಕೊಂಡು ಇವತ್ತಿನ ದಿವಸ ಅಂದರೆ ಜಸ್ಟ್ ಒಂದು ತಿಂಗಳ ಹಿಂದೆ ಇಂಡಿಯನ್ ನೇವಿ ಥರ್ಡ್ ಗ್ರೂಪ್ನಲ್ಲಿ ಆಯ್ಕೆಯಾಗಿ ಪುನಃ ಆ ಕಲಿತಿರ್ತಕ್ಕಂಥ ಶಾಲೆಗೆ ಒಂದು ಚಿರಋಣಿಯನ್ನು ಸಲ್ಲಿಸಬೇಕು, ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಸಂಸ್ಥೆಗೆ ಆಗಮಿಸಿದಾಗ ಸಂಸ್ಥೆಯ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರ್ ಅವರು ಆ ವಿದ್ಯಾರ್ಥಿಗೆ ಶಾಲು ಹೊದಿಸಿ ಸನ್ಮಾನಿಸಿಕೊಂಡರು. ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಆ ಮುಗ್ಧ ವಿದ್ಯಾರ್ಥಿ ಅಂದರೆ ಸಂದೀಪ್ ಚೌಧರಿ ಈತನನ್ನು ಸನ್ಮಾನಿಸಿಕೊಂಡಿರ್ತಕ್ಕಂಥ ಒಂದು ಸುಂದರ ಕ್ಷಣಗಳ ಜೊತೆಗೆ ಸಂದೀಪ್ ಚೌಧರಿ ಅವರು ಆಯ್ಕೆಯಾಗಬೇಕು ಅಂತಂದರೆ ಏನೇನು ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಅಧ್ಯಯನ ಮಾಡಿಕೊಳ್ಳಬೇಕು ಮತ್ತು ಇನ್ನಿತರ ಕೆಲವೊಂದು ಅಂಶಗಳನ್ನು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂದೀಪ್ ಚೌಧರಿ ಅವರು ಹಂಚಿಕೊಂಡಿದ್ದಾರೆ. ಹಾಗಾದರೆ ವೀಕ್ಷಕರೇ, ಸಂದೀಪ್ ಚೌಧರಿ ಅವರು ಸ್ವತಃ ತಾವೇ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿಕೊಂಡು ತದನಂತರ ಇಂಡಿಯನ್ ನೇವಿ ಥರ್ಡ್ ಗ್ರೂಪಿಗೆ ಯಾವ ರೀತಿಯಾಗಿ ಸೆಲೆಕ್ಷನ್ ಆದರು ಮತ್ತು ಇಲ್ಲಿರುವಂಥ ಶಿಕ್ಷಕರು ಯಾವ ರೀತಿಯಾಗಿ ಅವನನ್ನು ಪ್ರಚೋದನೆ ಮಾಡಿದ್ರು ಅಥವಾ ಯಾವ ರೀತಿಯಾಗಿ ಅವನಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥ ಈ ವಿಷಯಗಳನ್ನು ಸವಿಸ್ತಾರವಾಗಿ ಆ ವಿದ್ಯಾರ್ಥಿಯೇ ಹಂಚಿಕೊಂಡಿದ್ದಾನೆ. ಹಾಗಾದರೆ ವೀಕ್ಷಕರೇ, ಆ ವಿದ್ಯಾರ್ಥಿಯು ಅಂದರೆ ಸಂದೀಪ್ ಚೌಧರಿಯು ಏನು ಹೇಳ್ತಾ ಇದ್ದಾನೆ ನಾವೆಲ್ಲರೂ ಆಲಿಸೋಣ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ನಾವು ಗುರುಬಸವ ಶಿಕ್ಷಣ ಸಂಸ್ಥೆಗೆ ಇಂದು ಆಗಮಿಸಿದ್ದೀವಿ. ಓಂ ಬಸವ ನ್ಯೂಸ್ ಚಾನಲ್ ವತಿಯಿಂದ ನಿಮ್ಮನ್ನ ಸಂದರ್ಶನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ವರ್ಷಗಳವರೆಗೆ ಅಧ್ಯಯನ ಮಾಡಬಹುದು? ನಾನು ಗುರುಬಸವದಲ್ಲಿ ಸುಮಾರು 2 ವರ್ಷ ಕಲ್ತಿದ್ದೀನಿ ಸರ್. ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಸೈನ್ಸ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ಇಲ್ಲೇ ಅಧ್ಯಯನ ಮಾಡಿದ್ದೀನಿ ಸರ್. ಎಸ್, ನೀವು ಇವತ್ತು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿಕೊಂಡು, ಅಂದ್ರೆ ಇಂಡಿ ತಾಲೂಕು ಚವಡಿಹಾಳ ಗ್ರಾಮದಲ್ಲಿ ಬರುವಂತಹ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿಕೊಂಡು ಇವತ್ತು ನೀವು ಅಪಾಯಿಂಟ್ಮೆಂಟ್ ಆಗಿದ್ರಿ, ಅಂದ್ರೆ ನೌಕರಿ, ಒಂದು ನೌಕರಿಯನ್ನು ತಿಳಿದುಕೊಂಡ್ರಿ. ಅದು ಯಾವ ನೌಕರಿ, ಯಾವ ರೀತಿಯಾಗಿ ಅದನ್ನು ನೀವು ಪ್ರಯತ್ನ ಮಾಡಿದ್ರಿ ಅನ್ನುವಂಥದ್ದು ಹೇಳಬಹುದಾ ಸರ್? ಫಸ್ಟ್ ಆಫ್ ಆಲ್ ನಾನು ಇದಕ್ಕೆ ನಮ್ಮ ಟೀಚರ್ಸ್, ಗುರುಬಸವ ಟೀಚರ್ಸ್ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಸರ್. ಅಂದರೆ PCMB ನಾನು ತೊಗೊಂಡಿರೋಂಥ ಸಬ್ಜೆಕ್ಟ್ಸು, PCMB ಜೊತೆಗೆ ಮತ್ತೆ ಎಕ್ಸ್ಟರ್ನಲ್ ನೀನು ಇದು ಮಾಡ್ಬೋದು, ನಿನ್ನಿಂದ ಆಗುತ್ತೆ ಅಂತೇಳಿ ಇಂಡಿಯನ್ ನೇವಿ ಏನು ಬೇಕು ತಯಾರಿ ಪ್ರತಿಯೊಂದು ನಮ್ಮ ರಶ್ಮಿ ಮೇಡಮ್ ಆಗಿರ್ಬೋದು, ಕೆಮಿಸ್ಟ್ರಿ ಟೀಚರ್ ಆಗಿರ್ಬೋದು, ಪ್ರತಿ ಟೀಚರ್ಸು ಪ್ರತಿಯೊಬ್ಬರು ನಾನು ಇದಕ್ಕೆ ಕೇಳಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಳ್ಳಾರ್ದೆ ಇರಲಿ, ನನ್ನ ಸ್ಟೂಡೆಂಟ್ ಮುಂದೋಗ್ತಾನೆ ಅನ್ನೋ ಒಂದು ಭಾವನೆಯಿಂದ ನಾನು ಪ್ರತಿಯೊಂದು ಗೈಡ್ ಮಾಡಿ ನಾನು ಈ ಪೊಸಿಷನ್ ಬರೋಂಗೆ ಮಾಡಿದ ಈ ಗುರುಬಸವ ಸಂಸ್ಥೆ ಸರ್. ನೀವು ಇವತ್ತು ಸೇವೆ ಸಲ್ಲಿಸ್ತಕ್ಕಂಥ ಹುದ್ದೆ ಹೆಸರು ಏನಾದರೂ ಹೇಳ್ಬೋದಾ? ಇಂಡಿಯನ್ ನೇವಿ ಥರ್ಡ್ ಆಫೀಸರ್ ಸರ್. ಇಂಡಿಯನ್ ನೇವಿ ಥರ್ಡ್ ಆಫೀಸರ್ ನಲ್ಲಿ ಇವತ್ತು ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ. ಬಟ್ ನೀವು ಜಾಯಿನ್ ಆಗಿ ಎಷ್ಟು ತಿಂಗಳು ಅಥವಾ ಎಷ್ಟು ದಿನಗಳು ಈಗ? ಅಂದ್ರೆ ಇವಾಗ ರೀಸೆಂಟ್ ನಾನು ಆಗಿತ್ತು ಸರ್, ಈ 1 ತಿಂಗಳು ಆಗಿತ್ತು ಇವಾಗ ರೀಸೆಂಟ್. 1 ತಿಂಗಳ. ಬಟ್ ಅದಕ್ಕೆ ನೀವೇನಾದರೂ ಸ್ಪೆಷಲ್ ಆಗಿ ಪ್ರಯತ್ನ ಮಾಡಿದ್ರೆ ಜೀವನದಲ್ಲಿ? ಸ್ಪೆಷಲ್ ಅಂತ ಏನಿಲ್ಲ ಸರ್, ಇದು ಟೀಚರ್ಸ್ ಏನು ಹೇಳಿದಾರಲ್ರಿ ಅದನ್ನೇ ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ, ಅದ್ರ ಜೊತೆ ಎಕ್ಸ್ಟರ್ನಲ್ ಏನೈತಿ ಔಟಿ ಸರ್ ಇಂಗ್ಲಿಷ್ ಅವರು ಗ್ರಾಮರ್ ಕಲಿಸ್ತಿದ್ರು ಯೂಟ್ಯೂಬ್ದಾಗ, ಅದೊಂದು ಸ್ವಲ್ಪ ನೋಡ್ಕೊಂಡು ಮಾಡಿ ಪ್ರಿಪೇರ್ ಆಗಿದ್ರು. ಇಂಗ್ಲಿಷ್ ಇಂಟ್ರ್ ಪಾಸ್ ಸಂಬಂಧ ಇಂಗ್ಲಿಷ್ ಫ್ಲೂಯೆಂಟ್ ಇಂಗ್ಲಿಷ್ ಬೇಕೇ ಬೇಕಂತಂದಿದ್ದಾರೆ. ಹಂಗಾಗಿ ಫ್ಲೂಯೆಂಟ್ ಇಂಗ್ಲಿಷ್ ಅಷ್ಟು ನಾನು ಪರ್ಫೆಕ್ಟ್ ಇದ್ರೆ, ಬಟ್ ಅಷ್ಟು ಕಾನ್ಫಿಡೆಂಟ್ ಇರ್ಲಿಲ್ಲ ರೀ. ಔಟಿ ಸರ್ ಯಾವ ಥರ ಮಾತಾಡಬೇಕು ಏನು ಪ್ರತಿಯೊಂದು ಯೂಟ್ಯೂಬ್ದಾಗ ಪ್ರತಿಯೊಂದು ಅಪ್ಲೋಡ್ ಮಾಡ್ಯಾರ. ಆ ಅಪ್ಲೋಡ್ ಮಾಡಿರೋಂಥ ವಿಡಿಯೋ ನನಗೆ ಭಾಳ ಸಹಾಯ ಆಗೈತ್ರಿ, ಭಾಳ ಸಹಾಯ ಮಾಡೈತ್ರಿ. ನಮ್ಮ ಔಟಿಸರ್ GB ಔಟಿಸರ್ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗ ಜೊತೆಗೆ ಇಲ್ಲಿ PCMB ತೆಗೆದುಕೊಂಡಾಗ ಡ್ಯಾನಿಯಲ್ ಸರ್ ಆಗಿರ್ಬಹುದು, ಅಥವಾ ಚಂದ್ರಶೇಖರ್ ಸರ್ ಇರಬಹುದು, ಅಥವಾ ರಶ್ಮಿ ಮೇಡಮ್ ಅವರು ಇರಬಹುದು, ಅಥವಾ ಪಾಂಟಿ ಮೇಡಮ್ ಅವರು ಇರಬಹುದು, ಈ ರೀತಿಯಾಗಿ ಏನೋ ಒಂದು ಒಳ್ಳೆಯ ಹಾದಿಯನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಬಟ್ ಈ ಒಂದು ಇಂಡಿಯನ್ ನೇವಿಯಲ್ಲಿ ನಾವು ಸೇರ್ಬೇಕು ಅಂತಂದ್ರೆ ಮುಂದೆ ನಿಮ್ಮ ಸಹೋದರರು ಅಂದ್ರೆ ಮುಂದೆ ಬರ್ತಕ್ಕಂಥ ಒಂದು ಯುವ ಪೀಳಿಗೆ ಏನಾದರೂ ಸಂದೇಶವನ್ನ ಕೊಡ್ತೀರಿ
ಅಂದ್ರೆ ಸರ್ ಫಸ್ಟ್ ಆಫ್ ಆಲ್ ಮುಂಚೆ ಸೆಕೆಂಡ್ ಇಯರ್ ಮೇಲೂ ಅಪ್ಲೈ ಮಾಡ್ಬೋದಿತ್ತು ರೀ, 10th ಮೇಲೂ ಅಪ್ಲೈ ಮಾಡ್ಬೋದಿತ್ತು. ಈ ಏಪ್ರಿಲ್ 1 2026 ಇಂದ ರೂಲ್ಸ್ ಯಾವ ತರ ಬಂದಿದೆ ಅಂತಂದ್ರೆ ಡಿಗ್ರಿ ಅಟ್ಲೀಸ್ಟ್ 12th ಪ್ಲಸ್ ಡಿಗ್ರಿ ಯಾವ್ದಾದ್ರು ಬೇಕು ಅಂತೇಳಿ ರೂಲ್ಸ್ ಬಂದೈತ್ರಿ. ಅಂದ್ರೆ ಮುಂಚೆನೂ ಎಷ್ಟೋ ಹುಡುಗರು ಕೇಳ್ಯಾರ ಏನ್ ಮಾಡ್ಬೇಕು ಅಂತೇಳಿ. ಅದು ಅವ್ರಿಗೂ ಅದೇ ಹೇಳಿನ್ರಿ, ಈಗ ಎಲ್ಲರಿಗೂ ಅದೇ ಹೇಳ್ತೀನ್ರಿ, ಒಂದು ಅಟ್ಲೀಸ್ಟ್ ಒಂದು ಡಿಗ್ರಿ ಮಾಡ್ಕೊಂಡು ಆಮೇಲೆ ನೀವು ಟ್ರೈ ಮಾಡಿದ್ರೆ ನನ್ಗಿಂತಲೂ ಹೈ ಲೆವೆಲ್ ನೀವು ಮುಟ್ಟಬಹುದು, ಹೈ ಲೆವೆಲ್ ಸ್ಟಾರ್ಟಿಂಗ್ ಜಾಯಿನ್ ಆಗ್ಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಕಾನ್ಫಿಡೆಂಟ್ ಅಂತ ಇರ್ಬೇಕ್ರಿ ಸರ್. ಈ ಇಂಡಿಯನ್ ನೇವಿದಲ್ಲಿ ನಾವು ಸೇರ್ಬೇಕು ಅಂದ್ರೆ ಏನಾದರೂ ರಿಟರ್ನ್ ಟೆಸ್ಟ್ ಇದೆಯಾ? ರಿಟರ್ನ್ ಟೆಸ್ಟ್, ಮೆಡಿಕಲ್ ಇಂಟರ್ವ್ಯೂ ಮತ್ತೆ ಫಿಸಿಕಲ್ ಪ್ರತಿಯೊಂದು ಇರ್ತದೆ ಸರ್. ಅದು ಸಿಲೆಕ್ಷನ್ ಯಾವ ರೀತಿ ಹೇಗಿದೆ? ನೀವು ಯಾವ ರೀತಿಯಾಗಿ ಸಿಲೆಕ್ಷನ್ ಮಾಡ್ಕೊಂಡ್ರಿ? ಅಂದ್ರೆ ಪರ್ಸೆಂಟೇಜ್ ಮೇಲೆ ಪರ್ಸೆಂಟೇಜ್ ಅನ್ನೊಂದು ಅಷ್ಟು ಜಾಸ್ತಿ ಆಗಿದ್ದಿಲ್ರಿ ಸರ್ ಸೆಕೆಂಡ್ ಇಯರ್. ಬಟ್ ನಾನೇನು ಪ್ರಿಪೇರ್ ಆಗಿದ್ರೆ ಎಕ್ಸಾಮ್ ಧಾರವಾಡ ಕಡೆ ಸೆಂಟ್ರಲ್ ಬಿದ್ದಿತ್ರಿ. ನಾನು ಸ್ಟಾರ್ಟಿಂಗ್ ರಿಟರ್ನ್ ಅಂತೂ ಜಸ್ಟ್ ಮಿಸ್ ನಾನು ಪಾಸ್ ಆದ್ರಿ. ಅದ ಆದ್ಬೇಕು 1 ವೀಕ್ ಆದ್ಮೇಲೆ ಮತ್ತೆ ಫಿಸಿಕಲ್ ಕರೆದ್ರಿ. ಅದ್ ಮತ್ತೆ ಫಿಸಿಕಲ್ ಧಾರವಾಡಲ್ಲೇ ಬಂದಿತ್ರಿ. ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದೇ ಸೆಂಟರ್ ಬಂದನು ಬರ್ಬೋದು. ಕೋಇನ್ಸಿಡೆಂಟ್ ಇತ್ತಂದ್ರೆ ಒಂದೇ ಸೆಂಟರ್ ಪ್ರತಿಯೊಂದು ಮುಗಿತ್ರಿ, ಮೆಡಿಕಲ್ ಫಿಸಿಕಲ್ ಪ್ರತಿಯೊಂದು. ಫಿಸಿಕಲ್ ಆದ್ಬೇಕು ಮತ್ತೆ ಮನೆ ಕಾಲ್ ಬಂತ್ರಿ, ಅಂದ್ರೆ ನನ್ನ ಫೋನಿಗೆ ಕಾಲ್ ಬಂತ್ರಿ, ಈ ನಿಮ್ದೆಲ್ಲ ಕ್ವಾಲಿಫೈ ಆಗೈತಿ, ಮೆಡಿಕಲ್ ಒಂದು ಚೆಕಪ್ ಮಾಡ್ಕೊಂಡು ನಾವು ಹೇಳ್ತೀವಿ ಅಲ್ಲಿ ಹೋಗಿ ಚೆಕಪ್ ಮಾಡ್ಕೊಂಡು ನಮ್ನ ಏನೋ ಅಪ್ಡೇಟ್ ಕೊಡ್ರಿ ಅಂತಂದು ಅವ್ರು ಹೇಳಿದ್ರಿ. ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಮೆಡಿಕಲ್ ಚೆಕಪ್ ಮಾಡ್ಕೊಂಡು ಅದಾದ್ಮೇಲೆ ಅವ್ರಿಗೆ ಅಪ್ಡೇಟ್ ಕೊಟ್ಟೇವ್ರಿ. ಅದಾದ್ಬೇಕು ಒಂದು ದಿನ ಆದ್ಬೇಕು ನಮ್ಮ ಕನ್ಫರ್ಮ್ ಬತ್ರಿ, ಅಂದ್ರೆ ಮೆಡಿಕಲ್ ನಿಂದ ಕ್ವಾಲಿಫೈ ಆಗೈತಿ, ಇನ್ನು ಮುಂದಿನ ಪ್ರೊಸೆಸ್ ನೀವು ಮಾಡ್ಕೋಬಹುದು ಅಂತ ಹೇಳಿ. ಅದಾದ ಬಳಿಕ ಪ್ರತಿಯೊಂದು ನಾವು ಏನ್ ತಯಾರಿ ಬೇಕು ಅದೆಲ್ಲ ಮಾಡ್ಕೊಂಡೇವ್ರಿ. ಎಸ್, ಅಂದ್ರೆ ಇವತ್ತು ನಿಮ್ಗೆ ಅತಿ ನೆಮ್ಮದಿಯ ಒಂದು ಕ್ಷಣಗಳು ಈ ಸಂದರ್ಭದಲ್ಲಿ, ಅತಿ ಸಂತೋಷದ ಕ್ಷಣಗಳು. ಯಾಕಂದ್ರೆ ಬಡತನದಲ್ಲಿ ಬಹಳ ತೊಂದರೆಯನ್ನ ತಗೊಂಡು, ಸ್ವಲ್ಪ ತೊಂದರೆಯನ್ನ ತಗೊಂಡು ಹೇಗೋ ಒಂದು ಶಿಕ್ಷಣವನ್ನ ಕಲ್ತ್ಕೊಂಡ್ರಿ. ಬಟ್ ನೀವು ನೇವಿಗೆ ಹೋಗ್ಬೇಕು ಅನ್ನುವಂಥದ್ದು ಏನಾದ್ರು ಕನಸಿತ್ತ ನಿಮ್ಗೆ? ಅಂದ್ರೆ ನಮ್ಮ ಇಂಡಿಯಾಗೆ ನಾವು ಜಾಸ್ತಿ ಒಂದು 10 ವರ್ಷ ಇಂಡಿಯಾಗೆ ಇವಾಗ ಐತ್ರಿ. ಇಂಡಿಯಾಗ ಇದ್ದು ಅಲ್ಲಿ ಪಾಟೀಲ್ ಬುಕ್ ಸ್ಟಾಲ್ ಫೇಮಸ್ ಬುಕ್ ಸ್ಟಾಲ್ ರೀ. ಅಲ್ಲಿ ವರ್ಕ್ ಮಾಡುವಂತ ನಮ್ಮ ಒಬ್ರು ಬ್ರದರ್ ಇಂಡಿಯನ್ ನೇವಿ ಹೋಗಿದ್ರು. ಅವ್ರು ಪ್ರೆಸೆಂಟ್ ಏನಾದ್ರು ವರ್ಕ್ ಮಾಡ್ಲಿಕತ್ತಾರಿ, ನಮ್ ಸೀನಿಯರ್ ರೀ ಅವ್ರು ಆಕ್ಚುಲಿ. ಸೊ ಅವ್ರು ಹೋಗಿ ಅವ್ರ ಲೈಫ್ ಸ್ಟೈಲ್ ಪ್ರತಿಯೊಂದು ನೋಡುವಾಗ ನನಗೂ ಒಂದು ಹುರುಪು ಬಂದಿದ್ರಿ. ಆದ್ರೂ ಒಂದು ಈ ಒಂದು ಫೀಲ್ಡ್ ಜಾಯಿನ್ ಆಗ್ಬೇಕು, ಒಂದು ನಂದು ಒಂದು ಚಿಕ್ಕ ಒಂದು ದೇಶ ಸೇವೆ ಇರಬೇಕು ಅಂತ ಒಂದು ನಾ ಟ್ರೈ ಮಾಡಿದ್ರಿ. ಫಸ್ಟ್ ಅಟೆಂಪ್ಟ್ ನಮ್ ಟೀಚರ್ ಸಪೋರ್ಟ್ ಇಂದ ನಂದಾಗಿತ್ತು. ಎಸ್, ಆ ಒಂದು ತರಬೇತಿಯಲ್ಲಿ ಅಷ್ಟೊಂದು ತ್ರಾಸದಾಯಕವಾಗಿರುವಂತ ತರಬೇತಿ ಏನಲ್ಲ. ಬೇಕಾದಾಗ ನಾವು ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಇರುವಂತ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ರೆ ಅದನ್ನ ಗಿಟ್ಟಿಸಿಕೊಳ್ಳಬಹುದು ಅನ್ನುವಂತ ಆಶೆ ಇದೆ. ಅದನ್ನು ಸುಲಭವಾಗಿ ಪಡ್ಕೋಬಹುದು. ಬಟ್ ಆ ಒಂದು ಕೋರ್ಸ್ ಬಗ್ಗೆ ಏನಾದ್ರು ತಮ್ಮ ಅಭಿಪ್ರಾಯ ಹಂಚ್ಕೊಳ್ತೀವಿ? ಸರ್ ಆ ಕೋರ್ಸ್ ಮೇನ್ ಬೇಸಿಕ್ ಇಂಗ್ಲಿಷ್ ಇರುತ್ತೆ ಸರ್. ಮೇನ್ ಬೇಸಿಕ್ ಇಂಗ್ಲಿಷ್ ನಾವು ಪರ್ಫೆಕ್ಟ್ ಮಾಡ್ಕೊಂಡೇವು, ಮತ್ತೆ ನಮ್ಮ ರೀಸನಿಂಗ್ಸ್ ಮ್ಯಾಥ್ಸ್ ಸ್ಕಿಲ್ ಪ್ರತಿಯೊಂದು ಅದೊಂದು, ಮತ್ತೆ ಇಂಟರ್ವ್ಯೂ ಪ್ರತಿಯೊಂದು ಕೇಳ್ತಾರೆ ಸರ್. ಅಂದ್ರೆ ನೀವು ಪ್ರಾಪರ್ ಏನು ನಿಮ್ಮ ಈ ಫೀಲ್ಡ್ ಇದಕ್ಕೆ ಚೂಸ್ ಮಾಡಿದ್ರಿ ಅಂತ. ಕಾಮನ್ ಎಲ್ಲರೂ ಹೇಳೋ ರೀತಿದ ನಾವು ಹೇಳಿದ್ರು ಕಮ್ಮಿ ರೀ ಸರ್, ಸೆಲೆಕ್ಷನ್ ಆಗೋದು ಕಮ್ಮಿ ರೀ. ಹಂಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ನಾವು ಸೋಷಿಯಲ್ ಮೀಡಿಯಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಕಲ್ತಿ ಯೂಟ್ಯೂಬ್ದಾಗ ಒಂದ್ ಸ್ವಲ್ಪ ಫ್ಲೂಯೆಂಟ್ ಇಂಗ್ಲಿಷ್ ಬಗ್ಗೆ ಆಗ್ಲಿ, ಇಂಟರ್ವ್ಯೂಸ್ ಆಗ್ಲಿ, ಅವ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದ್ ಸ್ವಲ್ಪ ಸ್ಟಡಿ ಮಾಡಿದ್ರೆ ಆರಾಮ ಪ್ರತಿಯೊಂದು ಕ್ವಾಲಿಫೈ ಆಗ್ತದೆ ಸರ್. ಅಂದ್ರೆ ಇವತ್ತು ಭಾರತ ಮಾತೆಯ ಸೇವೆಯನ್ನ ನೀವು ಸಲ್ಲಿಸಲಿಕ್ಕೆ ರೆಡಿ ಆಗಿದ್ರಿ. ಬಸ್ ಗುರುಬಸವ ಶಿಕ್ಷಣ ಸಂಸ್ಥೆಗೆ ಏನಾದರೂ ಅಭಿನಂದನೆಗಳನ್ನ ಸಲ್ಲಿಸಿದ ಈ ಸಂದರ್ಭದಲ್ಲಿ ಇದೇ ತಾನೇ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಅಭಿಮನ್ಯು ಎಂಬುದಾದ ಅವರು ತಮ್ಮನ್ನ ಸನ್ಮಾನಿಸಿಕೊಂಡರು. ಆಮೇಲೆ ಸಿಬ್ಬಂದಿ ವರ್ಗಿತ್ತು. ಬಟ್ ಈ ಒಂದು ಶಿಕ್ಷಣ ಸಂಸ್ಥೆಗೆ ತಮ್ಮ ಏನಾದರೂ ಅಭಿನಂದನೆಗಳನ್ನ ಸಲ್ಲಿಸಬಹುದಾ? ಸರ್ ಇವಾಗ ಅಷ್ಟು ದೊಡ್ಡ ವ್ಯಕ್ತಿತ್ವ ನಾನು ಅಲ್ರಿ ಸರ್. ಬಟ್ ಆದ್ರೂ ಎನಿ ಟೈಮ್ ಯಾರೇ ಆದ್ರೂ ಇಲ್ಲಿ ಈ ತರ ಬರ್ಬೇಕಂತೇಳಿ ಅಂದಾಗ ನಾನು ಡೆಫಿನೆಟ್ಲಿ ಬಂದು ಏನ್ ಕೆಲಸ ಐತೆ ಮಾಡ್ಕೊಂಡು ನಾನು ಹೋಗ್ತೇನೆ ಸರ್. ಅಂದ್ರೆ ಗುರುಬಸವ ಶಿಕ್ಷಣ ಸಂಸ್ಥೆಗೆ ಯಾವತ್ತು ನಾವು ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ಇದು ನಿಮ್ಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ. ಈಗ ನಾ ಏನೇ ಒಂದು ಪೊಸಿಷನ್ ಇದ್ರು, ಏನೇ ಒಂದು ಆಫೀಸರ್ ಅಂತೇಳಿ ಕರೆಸ್ಕೊಂಡ್ರು, ಆ ಆಫೀಸರ್ ಅಂತೇಳಿ ಕರೆಯೋಕ್ ಹಿಂದೆ ಒಂದ್ ಬ್ಯಾಕ್ ಸಪೋರ್ಟ್ ಆಗಿ ನಮ್ಮ ಈ ಗುರುಬಸವ ಸಂಸ್ಥೆ ಸರ್. ಹಂಗ ಈ ಸಂಸ್ಥೆಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ತುಂಬಾ ಥ್ಯಾಂಕ್ಸ್ ಸಂದೀಪ್ ಚೌಧರಿ ಅವರು, ಇಲ್ಲಿವರೆಗೆ ತಮ್ಮ ಒಂದು ಮಾಹಿತಿಯನ್ನ ಒದಗಿಸಿಕೊಟ್ರೆ ಮುಂದೆ ಬರುವಂತ ಮಕ್ಕಳಿಗೆ ಸಹಿತವಾಗಿ ಈ ರೀತಿಯಾಗಿ ನಾವು ಟ್ರೈ ಮಾಡಿದ್ರೆ ನೇವಿಯಲ್ಲಿ ಹೋಗಬಹುದು ಅನ್ನುವಂತ ಒಂದು ಅವರ ಕನಸು ನನಸಾಗಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಟ್ರಿ. ಧನ್ಯವಾದಗಳು. ಮತ್ತೆ ಆಗಾಗ್ಗೆ ಆಗಮಿಸಿದ ಸಂಸ್ಥೆಗೆ ಬಂದು ಭೇಟಿಯಾಗಿ ಹೋಗಬಹುದು. ನಮಸ್ಕಾರ.